ಹಲೋ ಗೈಸ್, ನಾನು ಹಿಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಅರೇ ಬಗ್ಗೆ ಹೇಳಿದ್ದೆ ಮತ್ತು ಸಿಂಗಲ್ ಡೈಮೆನ್ಷನಲ್ ಅರೇ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಮಲ್ಟಿ ಡೈಮೆನ್ಷನಲ್ ಅರೇ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮಲ್ಟಿ ಡೈಮೆನ್ಷನಲ್ ಅರೇ ಇನ್ ಸಿ ಆರ್ ದೋಸ್ ಅರೇಸ್ ದಟ್ ಹ್ಯಾವ್ ಮೋರ್ ದೆನ್ ಒನ್ ಡೈಮೆನ್ಷನ್. ಮಲ್ಟಿ ಡೈಮೆನ್ಷನಲ್ ಅರೇ ಅಂದರೆ ಒನ್ ಡೈಮೆನ್ಷನ್ಗಿಂತ ಜಾಸ್ತಿ ಇರುತ್ತೆ. ಇದನ್ನ 2D ಅರೇ ಅಂತಲೂ ಕರೀತಾರೆ. The 2D array are used to store data in the form of table. Means ರೋ ಮತ್ತು ಕಾಲಮ್ ವೈಸ್ನ ನಾವು ಸ್ಟೋರ್ ಮಾಡ್ತೀವಿ ಡಾಟಾನ. ವಿ ಆಲ್ಸೋ ಯೂಸ್ 2D arrays to create mathematical ಮ್ಯಾಟ್ರಿಸಸ್ ಅಂದರೆ ಅದೇ ರೋ ಮತ್ತು ಕಾಲಮ್ ಪ್ರಕಾರ. ನಾವು 2D ಅರೇದಲ್ಲಿ ಡಿಕ್ಲೇರ್ ಹೇಗೆ ಮಾಡ್ತೀವಿ ಅಂದರೆ ಡಾಟಾ ಟೈಪ್ ಅರೇ ನೇಮ್ ಕೊಟ್ಟು ರೋ ಸೈಜ್ ಮತ್ತು ಕಾಲಮ್ ಸೈಜ್ನ ಎರಡು ಡಿಕ್ಲೇರ್ ಮಾಡ್ಕೊತೀವಿ. ಅರೇ ಸೈಜ್ನ ಇನ್ಶಿಯಲೈಸೇಷನ್ ಹೇಗೆ ಮಾಡ್ತೀವಿ ಅಂದರೆ ಡಾಟಾ ಟೈಪ್ ವೇರಿಯೇಬಲ್ ಮತ್ತು ವೇರಿಯೇಬಲ್ ನೇಮ್ ಕೊಟ್ಟು ಅರೇ ನೇಮ್ ಕೊಟ್ಟು ರೋ ಮತ್ತು ಕಾಲಮ್ ಸೈಜ್ನ ಕೊಟ್ಟು ಇಲ್ಲಿ ಬ್ರಾಕೆಟ್ ಒಳಗಡೆ ಇನ್ನೊಂದು ಬ್ರಾಕೆಟ್ ಹಾಕಿ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಿನ ವ್ಯಾಲ್ಯೂ ಬರಿತೀವಿ. ಕಾಮ ಕೊಟ್ಟು ಫಸ್ಟ್ ರೋ ಮತ್ತು ಕಾಲಮ್ ಎರಡನೇದು ವ್ಯಾಲ್ಯೂ ಕೊಟ್ಟು ಹಾಗೆ ಅದನ್ನ ಮಾಡಿ ಮತ್ತೆ ಎರಡನೇ ರೋ ಬಂದಾಗ ಮತ್ತೊಂದು ಬ್ರಾಕೆಟ್ನ ಕಾಮ ಓಪನ್ ಮಾಡ್ತೀವಿ ಮತ್ತು ಅದನ್ನೇ ಕೊಟ್ಟು ಕ್ಲೋಸ್ ಮಾಡ್ತೀವಿ. ಎಕ್ಸಾಂಪಲ್, ಈಗ ಎರಡು ಮಾಡ್ಕೊಂಡಿನಲ್ಲ, ಎರಡು ರೋ ಸೈಜ್ 2 ಮತ್ತು ಕಾಲಮ್ ಸೈಜ್ 2 ಡಿಕ್ಲೇರ್ ಮಾಡ್ಕೊಂಡಿನಲ್ಲ, ಇದು ರೋ 1 ಕಾಲಮ್ 1 ವ್ಯಾಲ್ಯೂ, ಇದು ರೋ 1 ಕಾಲಮ್ 2ದು ವ್ಯಾಲ್ಯೂ, ಇದು ರೋ 2 ಮತ್ತು ಕಾಲಮ್ 1ನೇದು ವ್ಯಾಲ್ಯೂ 3, ಇದು ರೋ 2 ಕಾಲಮ್ 2ದು ವ್ಯಾಲ್ಯೂ 4. ಈಗ ಕೋಡ್ ಬ್ಲಾಕ್ಸಲ್ಲಿ ನೋಡ್ತಾ ಹೋಗೋಣ. ಡಿಕ್ಲೇರ್ ಮಾಡ್ಕೊಳ್ಳೋಣ A2 ನಾವು ಇಲ್ಲೇ ಡಿಕ್ಲೇರ್ ಮಾಡ್ಕೊಳ್ಳೋಣ, ಇಲ್ಲೇ ಇನಿಷಿಯಲೈಸೇಷನ್ ಮಾಡ್ಕೊಳ್ಳೋಣ. ಇಸ್ ಈಕ್ವಲ್ ಟು ಬ್ರಾಕೆಟ್ 1,2 ಮತ್ತೆ ಬ್ರಾಕೆಟ್ ಓಪನ್ ಮಾಡಿ 2, 3, 4 ಓಲ್ಡ್ ಬ್ರಾಕೆಟ್ನ ಕ್ಲೋಸ್ ಮಾಡ್ಕೊಂಡು ಸೆಮಿಕೋಲನ್ ಹಾಕೋಣ. ಈಗ ಇವನ್ನ ಇಂಡೆಕ್ಸ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ತಾ ಹೋಗೋಣ. ಪ್ರಿಂಟ್ ಎಫ್ %d e of 1. ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ, ಅದಕ್ಕೆ 0 ಹಾಕೋಣ. 0 0. ಈಗ ಇದನ್ನೇ ಕಾಪಿ ಮಾಡ್ಕೊಂಡು ಹಾಕೋಣ. ಬ್ಯಾಕ್ಸ್ಲಾಶ್ ಹಾಕೊಂಡು ಪ್ರಿಂಟ್ ಮಾಡೋಣ. ಈಗ ರನ್ ಮಾಡೋಣ ಕೋಡ್ನ. ನೋಡಿ, ಎ ಆಫ್ 00ದಲ್ಲಿ 1 ಹೋಗಿ ಸ್ಟೋರ್ ಆಗಿದೆ, ಹಾಗೆ 0A01ನಲ್ಲಿ 2 ಹೋಗಿ ಹಾಗೆ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಸ್ಟೋರ್ ಆಗ್ತಾ
ಹೋಗಿದೆ. ಥ್ಯಾಂಕ್ಸ್.